ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ತಪಾಳೆ ಬೆಳಗಿಯುನಿ ತುಪಾವನ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವ ನಿಂಗೆ. ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು. ಅಂತ ನನ್ನ ಮುದ್ದು ವಿದ್ಯಾರ್ಥಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲಾ ಮಹನೀಯರು ಗಿಡಗಳಿಗೆ ನೀರಾಕುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತ ಎಲ್ಲ ಗಣ್ಯರಿಗೆ ಹಾಗೂ ಉಪನ್ಯಾಸಕರಿಗೆ, ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾನೂನು ಎಂಬುದು ಕೇವಲ ನ್ಯಾಯಗಳಿಗೆ ಸೀಮಿತವಾದ ವಿಷಯವಲ್ಲ. ಕಾನೂನು ಎಂಬುದು ಕೇವಲ ನ್ಯಾಯಗಳಿಗೆ ಸೀಮಿತವಾದ ವಿಷಯ ಇಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕಾನೂನು ಅರಿವು ಅತ್ಯಂತ ಅಗತ್ಯ ಎಂಬಂತೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದ ಕುರಿತು ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಸಂತೋಷ್ ಕುಮಾರ್ ಅವರೇ, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಸಂಜಯ್ ಮಠಪತಿ ಅವರೇ, ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂತಹ ವಿದ್ಯಾಸಾಗರ್ ಅವರೇ, ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂತಹ ಎಲ್ಲ ಯುವ ಜನತೆ, ವಿದ್ಯಾರ್ಥಿನಿಯರೇ, ಆಗಲೇ ಹೇಳಿದಾಗೆ ವಿಶ್ವಸಂಸ್ಥೆಯವರು ಇವತ್ತಿನ ದಿನ ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇವತ್ತು ಮಾಡ್ತಾ ಇದ್ದೀವಿ. ವಿಷಯ ಏನಂದ್ರೆ, ಯುವಕರು ಅಂತ ಹೇಳಿದಾಗ ಇಡೀ ಜಗತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಅಭಿವೃದ್ಧಿ ಆಗಬೇಕಾದ್ರೆ, ಸಮಾಜ ಸದೃಢವಾಗಬೇಕಾದ್ರೆ ಅದರಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕೆ ಅಂತಂದ್ರೆ, ಯುವಕರಾಗಿದ್ದಾಗ ಅವರ ಮೈಂಡ್ ಮತ್ತು ಬಾಡಿ ಎರಡೂ ಕೂಡ ಬಹಳ ಸದೃಢವಾಗಿರುತ್ತೆ. ಒಂದು ಸದೃಢವಾದಂಥ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸೌಂಡ್ ಬಾಡಿ ಅಂಡ್ ಸೌಂಡ್ ಮೈಂಡ್ ಎರಡೂ ಕೂಡ ಬಹಳ ಮುಖ್ಯ.
ಹಾಗಾದ್ರೆ ಈ ದಿನಾಚರಣೆ ಯಾಕೆ ಆಚರಿಸ್ಬೇಕು ಅಂತಂದ್ರೆ, ಯುವಕರು ಅಂತ ಹೇಳಿದಾಗ ಸೌಂಡ್ ಬಾಡಿ ಮತ್ತು ಸೌಂಡ್ ಮೈಂಡ್ ಅನ್ನ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಯಾವುದೋ ಒಂದು ಹಂತದಲ್ಲಿ ನಾವು ದಾರಿ ತಪ್ಪಿದಾಗ ನಮಗೆ ಅರಿವಿಲ್ಲದಂತೆ ಕೆಲವು ತಪ್ಪುಗಳು ಆದಾಗ, ಅಥವಾ ಸಮಾಜದಲ್ಲಿ ಆಗ್ತಾಗಿರ್ತಕ್ಕಂತಹ ಬದಲಾವಣೆಗಳಿಂದ ಯುವಕರಲ್ಲಿ ಒಂದಿಷ್ಟು ಆತ್ಮವಿಶ್ವಾಸದ ಕೊರತೆಗಳಾದಾಗ ಅವರ ಮುಂದೆ ಇದ್ದಂತಹ ಚಾಲೆಂಜಸ್ಗಳೇನು, ಸವಾಲುಗಳೇನು ಅನ್ನೋದನ್ನ ವಿಚಾರ ವಿನಿಮಯ ಮಾಡಬೇಕು. ಅದರ ಬಗ್ಗೆ ದೇಶಗಳು, ರಾಜ್ಯಗಳು, ಸರ್ಕಾರಗಳು ಸೂಕ್ತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಈ ದಿನವನ್ನ ಆಚರಿಸ್ತಾ ಇದ್ದೀವಿ. ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಸಮ್ ಪೀಪಲ್ ಡೈ ಅಟ್ 25 ಬಟ್ ದೇ ಆರ್ ಬರಿಡ್ ಅಟ್ 75. ಅರ್ಥ ಆಯ್ತಾ? ಅಂದ್ರೆ ಕೆಲವು ವ್ಯಕ್ತಿಗಳು 25 ವರ್ಷಕ್ಕೆ ಸತ್ತು ಹೋಗ್ತಾರೆ, ಆದರೆ ಅವರನ್ನ 75 ವರ್ಷಕ್ಕೆ ದಾನ ಮಾಡ್ತಾರೆ ಅಥವಾ ಅವರನ್ನ ಭೂಮಿಯಲ್ಲಿ ಹಾಕ್ತಾರೆ ಅಂತ. ಅದರ ಅರ್ಥ ಏನು ಅಂತಂದ್ರೆ, ಒಬ್ಬ ಮನುಷ್ಯ ಇದ್ದಾಗ ಮನುಷ್ಯನಿಗೆ ಕೆಲವೊಂದಿಷ್ಟು ಆಶೆ ಆಕಾಂಕ್ಷೆಗಳಿರಬೇಕು, ಒಂದಿಷ್ಟು ಹುಮ್ಮಸ್ಸು ಇರಬೇಕು. ನಾನು ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ತುಡಿತ ಮನಸ್ಸಿನಲ್ಲಿ ಇರಬೇಕು. ಬಹಳಷ್ಟು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ 25 ವರ್ಷಕ್ಕೆ ಏನೋ ಒಂದು ಜೀವನದಲ್ಲಿ ಸೆಟ್ಲ್ ಆಗಿಬಿಡ್ತಾರೆ, ಇಷ್ಟೇ ಸಾಕು, ಅಥವಾ ಮುಂದೇನೋ ನಾವು ಮುಂದೆ ಹೋಗ್ಬೇಕು ಅನ್ನುವಂತಹ ಒಂದು ಆಶೆ ಆಕಾಂಕ್ಷೆಗಳನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಅದನ್ನ ತಮ್ಮಲ್ಲಿ ತೆಗೆದು ಹಾಕ್ತಾರೆ. ಅವಾಗ ಅವರಲ್ಲಿ ಅಭಿವೃದ್ಧಿ ಆಗಲಿಕ್ಕೆ, ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು 25 ವರ್ಷಕ್ಕೆ ಹೇಗಿದ್ರು ಅದೇ ರೀತಿಯಾಗಿ 75 ವರ್ಷವರೆಗೂ ಕೂಡ ಹಂಗೆ ಇರ್ತಾರೆ. ಅವರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗುವುದಿಲ್ಲ, ಅವರಲ್ಲಿ ಮುಂದೆ ಕೂಡ ಹೋಗೋದಿಲ್ಲ. ಅಂಥವರನ್ನ 75 ವರ್ಷಕ್ಕೆ ತಮ್ಮ ಅಂತ್ಯಕಾಲದಲ್ಲಿ ಅವರನ್ನ ಅಂತ್ಯವಾದ ನಂತರ ಮುಂದೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅದನ್ನ ಮಾಡ್ತಾರೆ. ಅದಕ್ಕೆ ಹೇಳೋದು ದೇ ಡೈಡ್ ಅಟ್ 25 ಅಂಡ್ ಬರಿಡ್ ಅಟ್ 75 ಅಂತ ಹೇಳಿ. ಆ ರೀತಿಯಾಗಿ ನಾವು ಇರಬೇಕಾ? ನಮ್ಮ ಮನುಷ್ಯನಲ್ಲಿ ಇರಬೇಕಾದಂತಹ ಒಂದು ವಿಶೇಷವಾದ ಗುಣ ಅಂತಂದ್ರೆ ಬದಲಾವಣೆ. ಬದಲಾವಣೆ ಹೇಗೆ ಅಂತಂದ್ರೆ, ಜಗತ್ತು ಬದಲಾಗ್ತಾ ಇರುತ್ತೆ. ಜಗತ್ತು ಅಂದ್ರೆ ಯಾರು? ನಾವೇ. ಸೊ ಜಗತ್ತಿನಿಂದ ನಾವು ಬದಲಾಗಬೇಕಾ, ನಮ್ಮಿಂದ ಜಗತ್ತು ಬದಲಾಗಬೇಕಾ ಅಂತ ಕೇಳಿದ್ರೆ, ಎರಡೂ ಕೂಡ ಒಂದಕ್ಕೊಂದನ್ನು ನಾವು ಸಮನ್ವಯಗೊಳಿಸ್ಕೊಂಡು ನೋಡ್ಬೇಕು. ಇವತ್ತು ಒಂದು ಕಾಲದಲ್ಲಿ ಯಾರಿಗೆ ಅಕ್ಷರಾಭ್ಯಾಸ ಬರ್ತಿರ್ಲಿಲ್ವೋ ಅವರಿಗೆ ಅನಕ್ಷರಸ್ಥರು ಅಂತ ಹೇಳ್ತಾ ಇದ್ರು. ನಾವೆಲ್ಲರೂ ಕೂಡ ಅಕ್ಷರಸ್ಥರಾಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ವಿದ್ಯಾಭ್ಯಾಸ ಮಾಡಿದ್ರು, ಎಲ್ಲ ಆಯ್ತು. ಆ ನಂತರ ಅಷ್ಟರಲ್ಲಿ ಕಂಪ್ಯೂಟರ್ ಬಂತು. ಸೊ ಕಂಪ್ಯೂಟರ್ ಬಂದಾಗ ಏನಾಯ್ತು, ಬರವಣಿಗೆ ಬರ್ತಿರ್ಬೋದು, ಆದ್ರೆ ನಿಮ್ಗೆ ಕಂಪ್ಯೂಟರ್ನ ಯೂಸ್ ಮಾಡ್ಲಿಕ್ಕೆ ಬರದೇ ಇದ್ರೆ, ನಿಮ್ಗೆ ಟೈಪ್ ರೈಟಿಂಗ್ ಹ್ಯಾಕ್ ಮಾಡ್ಬೇಕು ಅಂತ ಗೊತ್ತಾಗದೇ ಇದ್ರೆ, ಅವಾಗಲೂ ನೀವು ಅನಕ್ಷರಸ್ಥರೇ ಆಗ್ತಾ ಇದ್ರಿ. ಇವತ್ತು ಕಂಪ್ಯೂಟರ್ ಬಂತು, ಎಲ್ಲ ಆಯ್ತು. ಇವತ್ತು ಜಗತ್ತು ಯಾವ ಕಡೆ ಹೋಗ್ತಾ ಇದೆ ಅಂದ್ರೆ AI ಕಡೆಗೆ ಹೋಗ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವೇ ತಿಳ್ಕೊಂಡಿದ್ವಿ ಮನುಷ್ಯರು ಮಾತ್ರ ಬುದ್ಧಿವಂತರು ಅಂತ ಹೇಳಿ, ಆದ್ರೆ ಇವತ್ತು ಮಷಿನ್ಗಳಿಗೂ ಕೂಡ ಒಂದು ಬುದ್ಧಿಯನ್ನ ನಾವೇ ಕೊಟ್ಟಿರ್ಬೋದು, ಆದ್ರೆ ಅದು ನಮ್ಗಿಂತಲೂ ಕೂಡ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇದೆ. ನಾವು ಹಲವಾರು ದಿನಗಳಿಂದ ಮಾಡುವಂತ ಕೆಲಸವನ್ನ ಅದು ಕೇವಲ ಸೆಕೆಂಡ್ಗಳಲ್ಲೇ ಮಾಡಿ ಮುಗಿಸುತ್ತೆ. ಸೊ ಆ ಒಂದು ಸ್ಪೀಡ್ ಜೊತೆಗೂ ನಾವು ಇವತ್ತು ಹೊಂದಾಣಿಕೆ ಮಾಡಿಕೊಂಡು ಅದನ್ನ ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಮಾಡಿಕೊಂಡು ಮುಂದೆ ಹೋಗ್ಬೇಕಾದಂತ ಪರಿಸ್ಥಿತಿ ನಮ್ಮ ಮುಂದಿದೆ. ಅದರ ಚಾಲೆಂಜ್ ಅನ್ನು ಬಹಳಷ್ಟು ಇರೋದು ನಮ್ಮ ಯುವಜನತೆಗೆ. ಯಾಕೆಂದ್ರೆ ಮುಂದೆ ಏನು ನೀವು ಫೀಲ್ಡಿಗೆ ಹೋಗ್ಬೇಕು. ಇವತ್ತು ನಾನೊಂದು ಸೈನ್ಸ್ನಲ್ಲಿ 99% ಅಂಕ ತಗೊಂಡೆ, ವೆಲ್ ಆ್ಯಂಡ್ ಗುಡ್. ಬಟ್ ನಾಳೆ ನೀವು ನಿಮ್ಗೆ ಡಿಗ್ರಿ ಮುಗಿದು ಆದ ತಕ್ಷಣ ನಿಮ್ಗೆ ಯಾವ ರೀತಿಯಾದಂತಹ ಕೆಲಸಗಳು ಇರ್ತಾವೋ ಗೊತ್ತಿಲ್ಲ. ನಿಮ್ಗೆ ಯಾವುದಕ್ಕೂ ಕೂಡ ನೀವು ಪ್ಲಾನ್ A ಮತ್ತು ಪ್ಲಾನ್ B ಇಟ್ಕೊಂಡೇ ನಾವು ಮುಂದೆ ಹೋಗಬೇಕಾಗುತ್ತೆ. ಅಡ್ಯಾಪ್ಟಿಲಿಟಿ ನಮ್ಮಲ್ಲಿ ಇದ್ದೇ ಇದೆ. ಬದಲಾವಣೆಗಳು ನಮ್ಮನ್ನು ಬದಲಾಯಿಸಿಕೊಂಡು ಸವಾಲುಗಳನ್ನು ಎದುರಿಸುವಂತಹ ಶಕ್ತಿ ನಮಗೆ ಇದ್ದೇ ಇದ್ರೆ ನಾವು ಅಸ್ತಿತ್ವಕ್ಕೆ ಅರ್ಥನೇ ಇರೋದಿಲ್ಲ. ಒಂದ್ಸರಿ ಕಾಡಿನಲ್ಲಿ ಇದ್ದಂತಹ ಎಲ್ಲ ಪ್ರಾಣಿಗಳು ದೇವರ ಕಡೆ ಹೋಗ್ತಾರೆ. ದೇವರ ಕಡೆ ಹೋಗಿ ಕೇಳ್ತಾರೆ, ನಾನು ಸಿಂಹ ಇದ್ದೇನೆ, ಒಂದು ಗರ್ಜನೆ ಮಾಡಿದರೆ ಇಡೀ ಅರಣ್ಯ ನಡಗುತ್ತೆ. ನಾನು ಆನೆ ಇದ್ದೇನೆ, ನನ್ನ ದೇಹಕ್ಕೆ ಸಮಾನವಾದಂತಹ ಮತ್ತೊಂದು ಪ್ರಾಣಿ ಇಲ್ಲ. ನರಿ ಹೇಳುತ್ತೆ ನನ್ನ ಬುದ್ಧಿಶಕ್ತಿಗೆ ಇರುವಂತಹ ಮತ್ತೊಂದು ಪ್ರಾಣಿ ಇಲ್ಲ. ಆಕಳ ಹೇಳುತ್ತೆ ನನ್ನಷ್ಟು ದಯಾಪೂರ್ವಕವಾದಂತಹ ಮತ್ತೊಂದು ಪ್ರಾಣಿ ಇಲ್ಲ. ಆದ್ರೆ ನಮಗೆ ಯಾರಿಗೂ ಸಿಗದೇ ಇರುವಂತಹ ಒಂದು ಮರ್ಯಾದೆ, ಈ ಭೂಮಿಯನ್ನ ನಡೆಸಿಕೊಂಡು ಹೋಗುವಂತಹ ಕೆಲಸ ಮನುಷ್ಯರು ಮಾಡ್ತಾ ಇದ್ದಾರೆ.
ನಮಗೆ ಮತ್ತು ಅವ್ರಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ. ಅವಾಗ ದೇವರು ಹೇಳ್ತಾನಂತೆ, ನಿಮಗೂ ಮತ್ತು ಅವರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ, ಬದಲಾವಣೆಯೊಂದಿಗೆ ಬದಲಾಯಿಸಿಕೊಳ್ಳುವಂತಹ ಬುದ್ಧಿಶಕ್ತಿ ಮನುಷ್ಯರಲ್ಲಿದೆ, ಅದು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ. ಅವಾಗ ಕೇಳ್ತಾರಂತೆ, ಮನುಷ್ಯರಲ್ಲಿಯೂ ಕೂಡ ಕೆಲವರು ಬದಲಾವಣೆ ಆಗೋದಿಲ್ಲವಲ್ಲ ಅಂತ ಹೇಳಿ. ಅವಾಗ ದೇವರು ಹೇಳ್ತಾನಂತೆ, ಅವ್ರು ಬದಲಾವಣೆ ಆಗದೆ ಇದ್ರೆ ನಿಮಗೂ ಮತ್ತು ಅಂದ್ರೆ ಪ್ರಾಣಿಗಳಿಗೂ ಮತ್ತು ಅವ್ರಿಗೂ ವ್ಯತ್ಯಾಸ ಇಲ್ಲ ಅಂತ. ಅಂದ್ರೆ ಮನುಷ್ಯರಾಗಿ ನಾವು ಪ್ರಾಣಿಗಳ ತರ ಯೋಚನೆ ಮಾಡಬಾರ್ದು. ಪ್ರತಿದಿನ ಹೊಸ ಹೊಸದನ್ನ ಯೋಚನೆ ಮಾಡಿಕೊಂಡು ನಮ್ಮ ಯೋಚನಾ ಲಹರಿಯನ್ನ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು. ಯೌವನಾವಸ್ಥೆ ಅಂತ ಹೇಳಿದಾಗ ಅದು ಬಹಳ ಸುದೀರ್ಘವಾಗಿ ಇರತಕ್ಕಂತ ಒಂದು ವ್ಯವಸ್ಥೆ. ಬಾಲ್ಯದಲ್ಲಿ 10 ವರ್ಷ ಇದ್ರೆ, 15 ವರ್ಷ ಈ ತರ ಇದ್ರೆ ನಾವು ಮುಪ್ಪಾವಸ್ಥೆಯಲ್ಲಿ ಒಂದು ಸ್ವಲ್ಪ ದಿವಸ ಇರ್ತೇವೆ. ಆದ್ರೆ ನಮ್ಮ ಜೀವನದ ಬಹುಪಾಲವನ್ನು ನಾವು ತರುಣ ವ್ಯವಸ್ಥೆಯಲ್ಲೇ ಇರಬೇಕು. ಹೇಳೋದು, ಯು ಆರ್ ಆಸ್ ಓಲ್ಡ್ ಆಸ್ ಯು ಆರ್ ಥಿಂಕಿಂಗ್ ಅಂತ ಹೇಳಿ. ನೀವು ಎಷ್ಟು ವಯಸ್ಸಾಗಿದೆ ಅಂತ ನಿಮ್ಗೆ ಅನಿಸುತ್ತೋ ಅಷ್ಟು ನಿಮ್ಗೆ ವಯಸ್ಸಾಗಿದೆ ಅಂತ. 25-30 ವರ್ಷಕ್ಕೆ ಇವತ್ತು ಯಾವ್ದಾವ್ದೋ ಕಾಯಿಲೆಗಳನ್ನು ತರಿಸ್ಕೊಂಡು ಸರಿಯಾದಂತಹ ಊಟ ಇಲ್ಲಾರ್ದೆ ದೇಹವನ್ನು ಸರಿಯಾಗಿ ದಂಡಿಸದೆ ಅವತ್ತೇ ಕೂಡ ಕೆಲವರಿಗೆ ಮುಕ್ತಿ ಬರ್ಬೋದು. ಇನ್ನು ಕೆಲವರು 70 ವರ್ಷ ಆದರೂ ಸಹಿತ ಪ್ರತಿದಿನ ವಾಕಿಂಗ್ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇನ್ನೂ ಯೌವನಾವಸ್ಥೆಯಲ್ಲೇ ಇರ್ಬೋದು. ಹಾಗಾಗಿ ತಾವು ಯಾವ ರೀತಿಯಾದಂಥ ಲೈಫ್ ತಮಗೆ ಬೇಕು ಅನ್ನೋದನ್ನ ಯೋಚನೆ ಮಾಡ್ತಿರೋ ಆ ರೀತಿಯಾದಂಥ ಲೈಫ್ ನಮ್ಮದೇ ಇರುತ್ತೆ. ನಮ್ಮ ಲೈಫ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡಬೇಕು. ವಿದ್ಯಾಭ್ಯಾಸ ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾದ ಒಂದು ಫೌಂಡೇಶನ್ ಅಂದ್ರೆ ಅದೇ. ಆದರೆ ಅದೊಂದೇ ಸಾಕ ಅಂತ ಕೇಳಿದ್ರೆ ಅಲ್ಲ. 99% ಆದರೂ ಸಹಿತ ಕೆಲವರಿಗೆ ಕೆಲಸ ಸಿಗದೇ ಇರ್ಬೋದು. ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಮಹತ್ವ ಸಿಗ್ತಾ ಇದೆ. ಇಷ್ಟೊಂದು ವಿದ್ಯಾರ್ಥಿನಿಯರು ಇವತ್ತಿನ ದಿನ ಕಲಿತಾ ಇರೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಕಾಲದಲ್ಲಿ ತಾವೆಲ್ಲೂ ಕೂಡ ಬಹಳ ಲಕ್ಕಿ ಇದ್ದೀರಿ. ಯಾಕಂದ್ರೆ ಎಷ್ಟೋ ಮಂದಿ ತಂದೆ ತಾಯಿ ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ, ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅಂತಂದ್ರೆ ಅವರು ಯಾರೋ ಮನೆಗೆ ಬೇರೆಯವರು ಮನೆಗೆ ಹೋಗುವಂತವ್ರು, ಅವ್ರಿಗೆ ಯಾಕೆ ನಾವು ಶಿಕ್ಷಣ ಕೊಡಬೇಕು, ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬಹಳಷ್ಟು ಜನ ಪಾಲಕರು ವಿದ್ಯಾರ್ಥಿನಿ ಹೆಣ್ಮಕ್ಳಿಗೂ ಕೂಡ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಆಟಗಳಲ್ಲಿ ಪಾಠಗಳಲ್ಲಿ ಕೂಡ ಅವರನ್ನ ಪ್ರೇರೇಪಿಸ್ತಾ ಇದ್ದಾರೆ. ಆದ್ರೆ ವಿದ್ಯಾಭ್ಯಾಸ ಅಂತಂದ್ರೆ ಕೇವಲ ಪರ್ಸೆಂಟೇಜ್ಗೆ ಮಾತ್ರ ಸೀಮಿತ ಆಗ್ಬಾರ್ದು. ನಿಮ್ಮಲ್ಲಿ ಯಾವ ಒಂದು ವಿಶೇಷವಾದಂಥ ಗುಣಗಳಿರ್ತಾವೋ ಅದು ಕಲಿಕೆಯನ್ನು ಹೊರತುಪಡಿಸಿ, ಇವತ್ತೊಬ್ರು ಒಳ್ಳೆ ಹಾಡೋರಿರ್ಬೋದು, ಪೇಂಟಿಂಗ್ ಮಾಡೋರಿರ್ಬೋದು, ಒಳ್ಳೆ ಕ್ರೀಡಾಪಟುಗಳಾಗಿರ್ಬೋದು, ಅಂಥವ್ರಿಗೂ ಕೂಡ ಶಾಲೆಯ ಹಂತದಲ್ಲಿ ಅವ್ರಿಗೆ ಅದನ್ನ ಗುರುತಿಸಿ ಅವರಲ್ಲಿ ಅದನ್ನ ಬೆಳವಣಿಗೆ ಮಾಡಿಸಿದ್ರೆ ಉತ್ತಮ. ಇವತ್ತು ವಿದ್ಯಾಭ್ಯಾಸದ ಕೊರತೆ ಇಲ್ಲ, ಆದ್ರೆ ಕೌಶಲ್ಯಾಭಿವೃದ್ಧಿಯ ಕೊರತೆ ಇದೆ. ಎಷ್ಟೋ ಸತ್ಯ ನೋಡ್ತಾ ಇರ್ತೇವೆ, ಇಂತಹ ಒಂದು ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಅಂತ ಹೇಳಿ. ಬಹಳಷ್ಟು ಜನ ರೋಡ್ ಮೇಲೆ ಇದ್ದಾರೆ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಕೆಲಸಕ್ಕೆ ಹಾತೊರೆಯುವಂತಹ ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಯುವಕರಿದ್ದಾರೆ. ಆದ್ರೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಕೆಲಸವನ್ನ ಮಾಡ್ಲಿಕ್ಕೆ ಯಾರೂ ಇಲ್ವೇ ಇಲ್ಲ. ಈ ರೀತಿಯಾದಂತ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ? ನಾವು ಮೊದಲೆಲ್ಲ ನೋಡ್ತಾ ಇದ್ವಿ ಹೆಂಗಂತಂದ್ರೆ, ಇವತ್ತು ಯಾರೋ ಒಬ್ರು ಕುಂಬಾರ ಇದ್ದಾರೆ ಅಂತಂದ್ರೆ ಅದು ಒಂದು ನಾಲೆಜ್, ಅದು ಒಂದು ಜ್ಞಾನ. ಯಾರೋ ಒಬ್ರು ಬಂಗಾರದ ಕೆಲಸವನ್ನು ಮಾಡುವಂತ ಪತ್ತಾರರಿದ್ದಾರೆ ಅಂತಂದ್ರೆ ಅದು ಒಂದು ಜ್ಞಾನ. ಆ ರೀತಿಯಾದಂತ ನಾಲೆಜ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇತ್ತು. ಅದರಿಂದ ಸಹಜವಾಗಿ ಅವರ ಮಕ್ಕಳು ಅದೇ ಕೆಲಸವನ್ನು ಮಾಡಿಕೊಂಡು ಉದ್ಯೋಗವನ್ನು ಮಾಡ್ತಾ ಇದ್ರು. ಆದ್ರೆ ಈಗ ಆ ರೀತಿಯಾದಂತಹ ನಾಲೆಜ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇಲ್ಲ. ಅದು ಕೇವಲ ಮನೆಯಿಂದನೇ ಆಗ್ಬೇಕು ಅಂತಿಲ್ಲ, ಅದರಲ್ಲಿ ಸರ್ಕಾರದ ಪಾತ್ರವೂ ಕೂಡ ಬಹಳ ಇದೆ. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡೋದು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಬಳಸಿಕೊಂಡು ಅವರಲ್ಲಿ ಯಾವ ಜ್ಞಾನವನ್ನ ಅವರಿಗೆ ಇನ್ನೂ ಜಾಸ್ತಿ ಒತ್ತು ಕೊಟ್ಟು ಹೇಳಿದ್ರೆ ಮುಂದೆ ಅವರ ಜೀವನಕ್ಕೆ ಉಪಯೋಗ ಆಗುತ್ತೋ ಅಂತಹ ಒಂದು ವಿಷಯದ ಬಗ್ಗೆ ಕೂಡ ಸರ್ಕಾರಗಳು, ವಿದ್ಯಾ ಸಂಸ್ಥೆಗಳು ವಿಚಾರವನ್ನ ಮಾಡಬೇಕು. ನೀವು ಕೇವಲ ಪರ್ಸೆಂಟೇಜ್ ಅನ್ನು ಮಾಡೋದ್ರಿಂದ ನಾವು ಕಾರ್ಕೂನ್ಗಳನ್ನು ತಯಾರು ಮಾಡಬಹುದು ಅಷ್ಟೇ ಹೊರತಾಗಿ ಬೇರೆ ಬೇರೆ ವೃತ್ತಿಗಳನ್ನ ಮಾಡಲಿಕ್ಕೆ ಸಹಾಯಕಾರಿ ಆಗದೇ ಇರ್ಬೋದು. ಆ ಕಾರಣಕ್ಕೆ ಇವತ್ತು ಎಲ್ಲ ವಿಷಯಗಳನ್ನು ಕೂಡ ವಿದ್ಯಾರ್ಥಿ ದಿಸೆಯಿಂದಲೇ ತಾವು ಕಲಿಯೋದು ಬಹಳ ಮುಖ್ಯ. ಅದರಲ್ಲಿ ಕಾನೂನು ವಿಷಯ ಕೂಡ ಬಹಳ ಮುಖ್ಯವಾದದ್ದು.
ಇವತ್ತು ಜಗತ್ತಿನಲ್ಲಿ ಕಾನೂನು ಎದಕ್ಕೆ ಬೇಕು ಅಂದ್ರೆ, ಒಂದು ಸಮಾಜ ಸುಸ್ಥಿತವಾಗಿರಬೇಕು ಅಂತಂದ್ರೆ ಒಂದು ಯೂನಿಫಾರ್ಮ್ ಕಾಮನ್ ಸೆನ್ಸ್, ಎಲ್ಲರಿಗೂ ಇರಬೇಕಾದಂಥ ಸಾಮಾನ್ಯ ಜ್ಞಾನ, ಅದನ್ನು ಕೋಡಿಫೈ ಮಾಡಿದ್ರೆ ಅದು ಲಾ ಆಗುತ್ತೆ. ಆ ರೀತಿಯಾದಂತಹ ಲಾಗಳು ನಮಗೆ ಅತ್ಯವಶ್ಯಕ. ಫಾರ್ ಎಕ್ಸಾಂಪಲ್, ಈಗ ನೀವು ಶಾಲೆಗೆ ಬರಬೇಕಾದ್ರೆ, ಕಾಲೇಜ್ ಬರಬೇಕಾದ್ರೆ ಒಂದು ಟೈಮಿಂಗ್ ಫಿಕ್ಸ್ ಮಾಡಿರ್ತಾರೆ. 10:15 10 ಗಂಟೆನೋ ಯಾವಾಗ ಫಿಕ್ಸ್ ಮಾಡಿರ್ತಾರೆ. ತಾವಿಲ್ಲಿಂದ ಹೋಗ್ಬೇಕಾದ್ರೂ ಒಂದು ಟೈಮಿಂಗ್ ಫಿಕ್ಸ್ ಮಾಡಿರ್ತಾರೆ. ತಾವಿಲ್ಲಿ ಯಾವ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕೊಳ್ಬೇಕು ಅದಕ್ಕೂ ಒಂದು ನಿಯಮ ಇರುತ್ತೆ. ಒಂದು ಕಾಲೇಜನ್ನು ನಡೆಸಬೇಕಾದ್ರೆ ನಮಗೆ ಇಷ್ಟೊಂದು ನಿಯಮಗಳು ಇರಬೇಕಾದ್ರೆ, ಒಂದು ದೇಶವನ್ನ ನಡೆಸಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಸಂವಿಧಾನ, ಕಾನೂನುಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಹಲವಾರು ಕಾನೂನುಗಳನ್ನು ಮಾಡಿದ್ದಾರೆ. ಕಾನೂನುಗಳನ್ನು ಯಾವ ಕಾರಣಕ್ಕೆ ಮಾಡಿರ್ತಾರೆ? ಯಾವ ರೀತಿಯಾಗಿ ನಾವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೋ ಅದೇ ರೀತಿಯಾಗಿ ಕಾನೂನುಗಳನ್ನ ನಾವು ಗೌರವಿಸಿದರೆ, ನಾವು ಕಾಪಾಡಿದರೆ ಆ ಕಾನೂನುಗಳು ನಮ್ಮ ರಕ್ಷಣೆಯನ್ನು ಮಾಡ್ತವೆ. ಇವತ್ತು ಯುವಜನತೆ ದಾರಿ ತಪ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದರ ಮೇನ್ ರೂಟ್ ಕಾಸ್ ಏನು ಅಂತಂದ್ರೆ, ಶಾಲೆ ಕಾಲೇಜುಗಳಲ್ಲಿ ಸಿಗುವಂತ ಸಾಂಗತ್ಯ ಇರ್ಬೋದು, ಅಥವಾ ತಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಸಾಂಗತ್ಯ ಇರ್ಬೋದು, ಒಂದು ಕ್ಯೂರಿಯಾಸಿಟಿಯಿಂದ ಇರ್ಬೋದು, ಅಥವಾ ಯಾವುದೋ ಒಬ್ಬರದು ಒತ್ತಾಯಕ್ಕೆ ಇರ್ಬೋದು. ಯಾವುದೋ ಒಂದು ಹಂತದಲ್ಲಿ ಅಂತ ಒಂದು ಡ್ರಗ್ಸ್ಗೆ ಬಲಿಯಾಗ್ಬಿಟ್ರೆ ಅವರ ಮನೆ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಕಾಲದಲ್ಲಿ ಇರೋದೇ ಒಬ್ರು ಅಥವಾ ಇಬ್ಬರು ಮಕ್ಕಳು ಇರ್ತಾರೆ. ಯಾರೋ ಒಬ್ರು ಈ ತರ ಡ್ರಗ್ ಅಡಿಕ್ಟ್ ಆಗಿಬಿಟ್ರೆ ಅವರ ವಯಸ್ಸಾದ ತಂದೆ ತಾಯಿಯ ಪರಿಸ್ಥಿತಿ ಹೇಗೆ, ಅವರ ಪರಿಸ್ಥಿತಿ ಹೇಗೆ, ಅದರ ಬಗ್ಗೆ ಜನತೆ ಯೋಚನೆ ಮಾಡಬೇಕು. ಯಾರು ಕೂಡ ಮಾದಕ ವ್ಯಸನಿಗಳಾಗುವುದು, ಒಂದು ಕೃತ್ಯದಲ್ಲಿ ಭಾಗಿಯಾಗುವುದು ಮಾಡಬಾರದು. ಅದೇ ರೀತಿಯಾಗಿ ನಮ್ಮ ಮುಂದೆ ಇರತಕ್ಕಂಥ ದೊಡ್ಡ ಸವಾಲು ಅಂತಂದ್ರೆ ಸೈಬರ್ ಕ್ರೈಮ್ಸ್. ಸೈಬರ್ ಕ್ರೈಮ್ಸ್ಗಳು ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ಅದರ ಜೊತೆಗೆ ಲಾ ಎನ್ಫೋರ್ಸಿಂಗ್ ಏಜೆನ್ಸಿಗಳು ಕಾಂಪಿಟೇಷನ್ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಸೈಬರ್ ಕ್ರೈಮ್ಗಳು ಆಗ್ತಾ ಇದ್ದಾವೆ. ಅದರ ರೂಪಗಳು ಪ್ರತಿ ನಿಮಿಷಕ್ಕೆ, ಪ್ರತಿ ದಿವಸಕ್ಕೆ ಚೇಂಜ್ ಆಗ್ತಾ ಇರ್ತವೆ. ಅದರ ಬಗ್ಗೆಯೂ ಕೂಡ ತಾವು ಅರಿವನ್ನು ಮೂಡಿಸ್ಕೊಂಡು, ಮೊಬೈಲ್ ತಮ್ಮ ಕಡೆ ಇರುತ್ತೆ, ಅದು ಡಬಲ್ ಎಡ್ಜ್ ಸ್ವೋರ್ಡ್ ಇದೆ. ಒಂದು ಅಡಿಗೆ ಮಾಡ್ಲಿಕ್ಕೆ ತರಕಾರಿ ಕತ್ತರಿಸಕ್ಕೆ ಉಪಯೋಗ ಮಾಡ್ಕೋಬಹುದು, ಯಾರಿಗೋ ಒಬ್ಬರಿಗೆ ಕೊಲೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ಆ ರೀತಿಯಾಗಿ ಮೊಬೈಲ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಅದರಿಂದ ಇರುವಂತ ಬೆನಿಫಿಟ್ಸ್ಗಳು ಸಾಕಷ್ಟು ಇದಾವೆ. ಆದರೆ ಅದರಿಂದ ಆಗುವಂತ ಅನಾನುಕೂಲಗಳು, ಅದರಲ್ಲಿ ಕೆಲವೊಂದು ಸರ್ತಿ ತಪ್ಪು ದಾರಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇದಾವೆ. ಹಾಗಾಗಿ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೀರೋ ಅದರ ಮೇಲೆ ಅದರ ಉಪಯುಕ್ತತೆ ನಿರ್ಧಾರ ಆಗುತ್ತೆ. ಸೈಬರ್ ಕ್ರೈಮ್ಗಳು ಅಂತಂದ್ರೆ, ಯಾರೋ ಒಬ್ರು ನಿಮಗೆ ಕಾಲ್ ಮಾಡ್ತಾರೆ, OTP ಕೊಟ್ಟು ಬಿಡ್ತೀವಿ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಬ್ಯಾಂಕ್ ಅಥಾರಿಟೀಸ್ ಕಂಪ್ಲೇಂಟ್ ಕೊಡ್ತೀವಿ. ಆದರೆ ಅವರನ್ನ ಟ್ರೇಸ್ ಮಾಡೋದು ಅಷ್ಟು ಸುಲಭ ಆಗಿರೋದಿಲ್ಲ. ಬೇರೆ ಬೇರೆ ಜಗತ್ತಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಬೇರೆ ನೆಟ್ವರ್ಕ್ಗಳನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಚೇಂಜ್ ಮಾಡಿ ಹಿಡಿತೀನಿ ಅಂತಂದ್ರೆ ಅದು ಅಷ್ಟು ಸುಲಭಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ನಾವು ಮನೆಯ ಬೀಗವನ್ನ ಹಾಕೊಂಡು ಹೋಗುವಾಗ ಯಾರಾದ್ರೂ ಕೀ ಕೇಳಿದ್ರೆ ಕೊಡ್ತೀವಿ ಅವರಿಗೆ? ಯಾಕೆ ಕೊಡೋದಿಲ್ಲ? ಸೊ ಯಾರೋ ಒಬ್ರು ನಿಮಗೆ ಪರಿಚಯ ಇದು ಅಂತ ಅವ್ರಿಗೆ ನಾವು ಕೀ ಕೊಡೋದಿಲ್ಲ. ಯಾರೋ ಒಬ್ರು ಅನಾಮಧೇಯ ಕರೆ ಮಾಡ್ತಾರೆ, ಯಾರೋ ಅವ್ರು ನೋಡಿರೋದಿಲ್ಲ, ಕೇಳಿದ ತಕ್ಷಣ ಅವ್ರಿಗೆ ನೀವೇನ್ ಮಾಡ್ಬಿಡ್ತೀರಿ? ಪಿನ್, ನಿಮ್ಗೆ OTP ಕೊಟ್ಟು ಬಿಡ್ತೀರಿ. ಆ ರೀತಿಯಾಗಿ ಆಗ್ಬಾರ್ದು. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ನಾವು ಬಹಳ ಸತ್ಯ ಅನ್ಕೋತೀವಿ ಏನಂದ್ರೆ, ನಮ್ಗೆ ಯಾರು ಕಾಲ್ ಮಾಡಿದ್ರು ಅವರೇ ನಮ್ಗೆ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಇವತ್ತಿನ ಬೆಳವಣಿಗೆಗಳು ಯಾವ ರೀತಿ ಆಗಿದಾವೆ ಅಂತಂದ್ರೆ, ಎಷ್ಟೋ ಜನ ಯುವಕರಿಗೆ ಅವರನ್ನ ಈ ದೇಶದಿಂದ ಯಾವುದೋ ಒಂದು ದ್ವೀಪಕ್ಕೂ ಅಥವಾ ಬೇರೆ ದೇಶಕ್ಕೂ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಸ್ವಲ್ಪ ಸಂಬಳವನ್ನು ಕೊಟ್ಟು ಅವರಿಗೆ ಏನ್ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ, ನೀವು ಸೈಬರ್ ಕ್ರೈಮ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್, ಬೀದರ್ನಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೆ ನೀವು ಯಾವ ರೀತಿ ಸಂಭಾಷಣೆ ಮಾಡಬೇಕು, ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೆ ನೀವು ಯಾವ ರೀತಿ ಸಂಭಾಷಣೆ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಜೊತೆಗೆ ಯಾವ ರೀತಿಯಾಗಿ ಮಾತಾಡಬೇಕು, ಗಂಡು ಮಕ್ಕಳಿಗೆ ಯಾವ ರೀತಿಯಾಗಿ ಮಾತಾಡಬೇಕು, ವಯಸ್ಸಾದವ್ರ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು, ಅವರಿಗೆ ಟ್ರೈನಿಂಗ್ ಕೊಡ್ತಾರೆ.
ಟ್ರೈನಿಂಗ್ ಕೊಟ್ಟು ಅದನ್ನ ಅವ್ರ ಕಡೆಯಿಂದ ಆ ಕೆಲಸವನ್ನು ಮಾಡಿಸ್ತಾರೆ. ವಾಸ್ತವದಲ್ಲಿ ನೋಡಿದ್ರೆ ಅವರು ಕೂಡ ಈ ಒಂದು ಕಡಿಮೆ ಆಗಿರ್ತಾರೆ, ಆದ್ರೆ ನಾವೇನ್ ಅನ್ಕೋತೀವಿ ಅವರೇ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದು ಕೇವಲ ಒಬ್ಬ ವ್ಯಕ್ತಿಗಳಿಂದ ಆಗುವಂತ ಕೆಲಸ ಅಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆನೇ ಇದೆ. ಅದು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮೋಸ್ಟ್ಲಿ ಅದು ನಿಮ್ಗೆ ಯಾರು ಕಾಲ್ ಮಾಡಿರ್ತಾರೆ ಅವ್ರಿಗೂ ಗೊತ್ತಿರೋದಿಲ್ಲ. ಅವರು ಒಂದು ವ್ಯವಸ್ಥೆಯ ಜಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇದು ಇವತ್ತಿನ ದಿವಸದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮುಂದೆ ಇರತಕ್ಕಂಥ ದೊಡ್ಡ ಚಾಲೆಂಜ್. ಯಾಕಂದ್ರೆ ಅಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ನಮಗೆ ಸಿಗೋದು ಬಹಳ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕಾದದ್ದು ಬಹಳ ಮುಖ್ಯ. ಅದೇ ರೀತಿಯಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದಾಗೆ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಡ್ರಿ. ಏನಾದರೂ ನಾವು ಪೋಸ್ಕೋದಂಥ ಕೇಸಸ್ಸು ಆದಾಗ ಅದರಿಂದ ಆಗುವಂಥ ಅನಾಹುತಗಳು ಸಾಕಷ್ಟು ಇರ್ತವೆ. ಒಂದು ಯೌವನಾವಸ್ಥೆಯಲ್ಲಿ ಯಾವುದೋ ಒಂದು ಪ್ರೀತಿ ಪ್ರೇಮ ಅನ್ನುವಂತಹ ಒಂದು ಆಕರ್ಷಣೆಗೆ ಒಳಗಾಗಿ ತಾವೇನಾದರೂ ಒಂದು ಹಂತ ಚಟುವಟಿಕೆಗಳಿಗೆ ಭಾಗಿಯಾದರೆ ಅದರಿಂದ ನಿಮ್ಮ ಜೀವನವೂ ಕೂಡ ದುಸ್ತರ ಆಗುತ್ತೆ ಮತ್ತು ತಮ್ಮ ಜೊತೆಗೆ ಯಾರು ಇರ್ತಾರೋ ಅವರ ಜೀವನ ಕೂಡ ದುಸ್ತರ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತಾವು ಅಂತ ಕೆಲಸವನ್ನು ಮಾಡಬಾರ್ದು. ಯಾಕಂದ್ರೆ ಯಾವ ವಯಸ್ಸಿನಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಅದನ್ನೇ ಮಾಡಬೇಕು. ಇವಾಗ ತಮ್ಮ ಮುಂದೆ ಇರುವಂತಹ ಕೆಲಸ ಏನು ಅಂದ್ರೆ ವಿದ್ಯಾಭ್ಯಾಸ ಮಾಡೋದು. ಅದನ್ನ ತಾವು ಬಹಳ ಶ್ರದ್ಧೆಯಿಂದ ತಾಳ್ಮೆಯಿಂದ ಮಾಡಬೇಕು. ಅದಕ್ಕೆ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ವ್ಯಕ್ತಿ ಒಂದು ಗಿಡ ಹಚ್ತಾ ಇರ್ತಾನೆ. ಎಂತ ಗಿಡ ಅಂತಂದ್ರೆ ಅದರಲ್ಲಿ ಮಾವಿನ ಹಣ್ಣು ಆಗುತ್ತೆ. ಮಾವಿನ ಹಣ್ಣು ಆಗ್ಬೇಕಾದ್ರೆ ಒಂದು 25 ವರ್ಷ ಆಗ್ಬೇಕು. ಅದಕ್ಕೆ ಅಷ್ಟು ವರ್ಷ ಆದ ನಂತರ ಉಳಿದವರೆಲ್ಲ ಹಚ್ತಾ ಇದ್ರು, ಬೇರೆದವರು ಹಚ್ತಾ ಇದ್ರು. ಅವ್ರದೆಲ್ಲ ಸ್ವಲ್ಪ ಕಡಿಮೆ ವಯಸ್ಸು, ಸ್ವಲ್ಪ ವರ್ಷಕ್ಕೆ ಅದು ಹಣ್ಣಾಗುವಂತಹ ಬೀಜ ಹಚ್ತಾ ಇದ್ರು. ಅವಾಗ ಕೇಳಿದ್ರು, ಇಂಥ ಗಿಡ ಯಾಕೆ ಹಚ್ಬೇಕು ನೀನು, 25 ವರ್ಷಕ್ಕೆ ಆಗೋದು, ಸ್ವಲ್ಪ ವರ್ಷಕ್ಕೆ ಗಿಡ ಆಗಿ ಹಣ್ಣು ಬಿಡುವಂತ ಗಿಡ ಹಚ್ಬೇಕಾಗಿತ್ತು ಅಂತ ಹೇಳಿ. ಅವ ಹೇಳ್ತಾನೆ, ಬೇಡ ನನಗೆ ಅಂಥದ್ದು ಬೇಡ, ಇದರಲ್ಲಿ ಆಗುವಂತ ಹಣ್ಣು ಅತ್ಯಂತ ಉತ್ಕೃಷ್ಟವಾಗಿರುತ್ತೆ, ಅದನ್ನ ಸವಿದ್ರೆ ಅದು ಬಹಳಷ್ಟು ಸಿಹಿಯಾದಂತಹ ಹಣ್ಣಾಗುತ್ತೆ, ಆ ಕಾರಣಕ್ಕೆ ನಾನು ಅದನ್ನ ಹಚ್ತಾ ಇದ್ದೀನಿ ಅಂತ ಹೇಳ್ತಾನೆ. ಎಲ್ಲೋ ಅವನೇನೋ ಗೊತ್ತಾ ಇದ್ದಾನೆ, ಅವಂಗ ನಾವು ಹೆಂಗ್ ಲಾಭ ತಗೋಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಎಲ್ಲರೂ ತಮ್ಮ ಕೆಲಸ ತಾವು ಮಾಡ್ತಾರೆ. ಆ ಗಿಡ ದೊಡ್ಡದಾಗುತ್ತೆ, ಒಂದಿನ ಹಣ್ಣು ಬಿಡುವಂತಹ ಕಾಲ ಬರುತ್ತೆ. ಅವಾಗ ಒಬ್ಬ ರಾಜ ಆ ರಸ್ತೆ ಮೇಲೆ ಹೋಗ್ತಾ ಇರ್ತಾನೆ. ಹೋಗುವಾಗ ನೋಡ್ತಾನೆ ಅದೊಂದು ಹಣ್ಣಾದ ಚಂದ ಕಾಣಿಸ್ತದೆ, ಅದನ್ನ ತೊಗೊಂಬರ್ರಿ ಅಂತ ಅವ್ರ ಸೈನಿಕರು ಹೇಳ್ತಾನೆ. ಸೈನಿಕರು ಹೋಗಿ ಕೇಳ್ತಾರೆ, ಇದು ಹಣ್ಣು ಕೊಡೋದು ನಮ್ಮ ರಾಜ ಕೇಳ್ಕತ್ತಾನೆ ಅಂತೇಳಿ. ಅವ ಹೇಳ್ತಾನೆ, ಹಂಗೆಲ್ಲ ನಾನು ಪುಕ್ಷಕ್ಕೆ ಕೊಡೋದಿಲ್ಲ ಅಂತೇಳಿ. ಒಂದು ದೇಶದ ಒಂದು ರಾಜ್ಯನೇ ಕೇಳಿದ್ರು ಸಹಿತ ಅವನು ಕೊಡೋದಿಲ್ಲ. ಅವಾಗ ಹೋಗಿ ಹೇಳ್ತಾರೆ, ಇಲ್ಲ ಅವ್ನು ಕೊಡ್ತಾ ಇಲ್ಲ, ಅವ್ನಿಗೇನೋ ಪುಕ್ಸಟಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಯ್ತು, ಅದಕ್ಕೆ ಎಷ್ಟು ಬೆಲೆ ಅದಕ್ಕೆ ಕೇಳ್ರಿ, ಅದಕ್ಕೆ ಕೊಟ್ಟು ತೊಗೊಂಬರ್ರಿ ಅಂತ ಹೇಳ್ತಾನೆ. ಅವ್ರು ಹೋಗಿ ಒಂದಿಷ್ಟು ದುಡ್ಡು ಕೊಡ್ತಾರೆ, ಈ ದುಡ್ಡು ತಗೋ ಹಣ್ಣು ಕೊಡು ಅಂತೇಳಿ. ಅವ್ನು ಹೇಳ್ತಾನೆ, ಈ ಹಣ್ಣಿನ ಬೆಲೆ ಅಷ್ಟೇ ಇಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಅಂತೇಳಿ. ಆಮೇಲೆ ಮತ್ತೆ ಹೋಗಿ ರಾಜ ಹೇಳ್ತಾರೆ, ಇಲ್ಲ ಅವ್ನು ಇಷ್ಟು ದುಡ್ಡು ಕೊಟ್ಟರು ಅವ ಕೊಡ್ತಾ ಇಲ್ಲ ಅಂತೇಳಿ. ಅವ ರಾಜ ಹೇಳ್ತಾನೆ, ಇಲ್ಲ ಅವ್ನು ನಮ್ಮ ರಾಜಸ್ಥಾನಕ್ಕೆ ಕರ್ಕೊಂಡ್ಬರ್ರಿ, ಅವ್ನು ಯಾಕೋ ಸ್ವಲ್ಪ ಸೊಕ್ಕು ಜಾಸ್ತಿ ಅದ ಅಂತೇಳಿ. ಅವನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಒಂದು ವಜ್ರದ ಹಾರವನ್ನೇ ಅವನ ಕಡೆ ಕೊಡ್ತಾರೆ. ಕೊಟ್ಟು ರಾಜ ಹೇಳ್ತಾನೆ, ಹಣ್ಣು ಕೊಡು ಅಂತ ತಿಳ್ಕೊಂಡು. ಅವಾಗ ಅವ್ನು ಹೇಳ್ತಾನೆ, ಇಲ್ಲ ಅದ್ರೂ ಕೊಡೋದಿಲ್ಲ ನಾನು, ಮತ್ತೆ ಏನ್ ಬೇಕು ನಿಮ್ಗೆ ಅಂತ ಹೇಳ್ತಾನೆ. ಇಲ್ಲ ನನಗೆ ಅರ್ಧ ರಾಜ್ಯ ಬೇಕು ಅಂತ ಹೇಳ್ತಾನೆ. ರಾಜನಿಗೂ ಆಶ್ಚರ್ಯ ಆಗುತ್ತೆ, ಅರ್ಧ ರಾಜ್ಯ ಇವ್ಗೆ ಯಾಕೆ ಹೇಳ್ಕತ್ತಾನ ಅಂತ ಹೇಳಿ. ಅವಾಗ ಆಯ್ತು ಕೊಡ್ತೀನಿ, ಹಣ್ಣು ತುಂಬ ಅಂತ ಹೇಳ್ತಾನೆ. ಹಣ್ಣು ತಿಂತಾನೆ. ತಿಂದ ಮೇಲೆ ಆಯ್ತು ನಿಮ್ಗೆ ಅರ್ಧ ರಾಜ್ಯ ಕೊಡ್ತೀನಿ ತಗೊಂಡು ಅಂತ ಹೇಳ್ತಾನೆ. ಅಲ್ಲಿದ್ದಂತಹ ಮಂತ್ರಿಗಳೆಲ್ಲ ಕೇಳ್ತಾರೆ, ಯಾಕೆ ನೀವು ಅದರ ಹಣ್ಣಿನಲ್ಲಿ ಅಂತ ವಿಶೇಷ ಏನಿತ್ತು, ಅದಕ್ಕೆ ನೀವು ಯಾಕೆ ಅರ್ಧ ರಾಜ್ಯ ಕೊಟ್ರಿ ಅಂತ ಹೇಳಿ. ಅವಾಗ ರಾಜ ಹೇಳ್ತಾನೆ, ನಾನು ಹಣ್ಣು ಇಂಥ ಹಣ್ಣು ಸಾಕಷ್ಟು ತಿಂದೀನಿ, ನಾನು ಇದಕ್ಕಿಂತ ಉತ್ತಮವಾದಂಥ ಹಣ್ಣು ತಿಂದೀನಿ. ಆದರೆ ಆ ಮನುಷ್ಯನಲ್ಲಿ ಇದ್ದಂತಹ ಒಂದು ಪೇಷನ್ಸ್, ತಾಳ್ಮೆ ಏನಿತ್ತಲ್ಲ, 25 ವರ್ಷಗಳವರೆಗೂ ಕೂಡ ಅದನ್ನ ಕಾಪಾಡಿಕೊಂಡು ತಾಳ್ಮೆಗೆಡದೆ ಶ್ರದ್ಧೆಯಿಂದ ಗಿಡವನ್ನು ಬೆಳೆಸಿದ್ದಾನೆ. ಆ ಒಂದು ಶ್ರದ್ಧೆಗೆ ನಾನು ಅರ್ಧ ರಾಜ್ಯವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾವಾಗ ತಾವು ತಾಳ್ಮೆಯಿಂದ ಶ್ರದ್ಧೆಯಿಂದ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಪರಿಪಕ್ವವಾಗಿ ಆಗ್ತಿರೋ ಅವಾಗೇ ನಿಮಗೆ ಅವಕಾಶಗಳು ಸಾಕಷ್ಟು ಸಿಗ್ತವೆ. ನೀವು ರಾಜ್ಯವನ್ನೇ ಗೆಲ್ಲುವಂತಹ ಪ್ರಜೆಗಳಾಗಿ ಮುಂದೆ ಹೋಗ್ತೀರಿ. ಆ ಮೂಲಕವಾಗಿ ತಮ್ಮನ್ನ ಹೆತ್ತವರಿಗೂ ತಮಗೆ ಕಲಿಸಿದಂತಹ ಶಿಕ್ಷಣ ಸಂಸ್ಥೆಗಳಿಗೂ ಮತ್ತು ಒಂದು ಸಮಾಜಕ್ಕೂ ಕೂಡ ಒಳ್ಳೆಯ ಸತ್ಪ್ರಜೆಗಳಾಗ್ತೀರಿ. ಅಂತ ಪ್ರಜೆಗಳು ತಾವೆಲ್ಲರೂ ಆಗ್ಲಿ ಅಂತ ಆಶಿಸ್ತಾ ನಂದೆರಡು ಮಾತುಗಳನ್ನು ಮುಗಿಸ್ತೀನಿ.
ಮತ್ತು ನೆರವು ಕಾರ್ಯಕ್ರಮದ ಕುರಿತು ಸಹ ವಿಸ್ತಾರವಾಗಿ ಕೌಶಲ್ಯ ಆಗಿರ್ಬೋದು, ಮಕ್ಕಳಿಗೆ ಈಗಿನ AI ಜೊತೆ ಹೋಗಬೇಕಾದ್ರೆ ಕೌಶಲ್ಯ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಜೊತೆಗೆ ಈಗಿನ ಮಕ್ಕಳು ಬಹಳಷ್ಟು ದುಶ್ಚಟಗಳಿಗೆ ಬಿದ್ದು ತಮ್ಮ ಜೀವನವನ್ನೇ ನಾಶ ಮಾಡ್ಕೊಳ್ತಾ ಇದ್ದಾರೆ. ಅದರ ಕುರಿತು ಅರಿವು ನೀಡಿದಂತ ಹಾಗೂ ಸೈಬರ್ ಕ್ರೈಮ್ ನಾವೆಲ್ಲನೂ ಪ್ರತಿನಿತ್ಯನೂ ಪ್ರತಿ ದಿನ ಪೇಪರ್ ಅಲ್ಲಿಯೂ ನೋಡ್ತಾ ಇರ್ತೀವಿ. ಸೈಬರ್ ಕ್ರೈಮ್ ಎಲ್ಲ ಹಾಗಾಯ್ತು. ನಮ್ಮ ಸ್ನೇಹಿತರೆ ಎಷ್ಟೋ ಜನ ದುಡ್ಡು ಕಳ್ಕೊಂಡು ಉದಾಹರಣೆಗಳಿದಾವೆ. ಈ ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ಈ ರೀತಿಯಾದಂತ ಎಲ್ಲ ಸವಿಸ್ತಾರವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ತಾಳ್ಮೆ, ಈಗಿನ ಯುವಕರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ, ಅದರ ಕುರಿತು ಕೂಡ ವಿವರಣೆಯನ್ನು ನೀಡಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀ ರಾಘವೇಂದ್ರ ಉಪಾಧ್ಯಾಯ, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಕಾಲೇಜು ವತಿಯಿಂದ ಹಾಗೂ ನಮ್ಮ ಎಲ್ಲ ಮುದ್ದು ಮಕ್ಕಳ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಸಂಜಯ್ ಮಠಪತಿ, ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್, ಇವರಿಗೂ ಕೂಡ ನಮ್ಮ ಕಾಲೇಜ್ ವತಿಯಿಂದ ನಮ್ಮ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ಶ್ರೀ ವಿದ್ಯಾಸಾಗರ್, ವಕೀಲರು ಬೀದರ್, ಇವರಿಗೂ ಕೂಡ ನಮ್ಮ ಕಾಲೇಜು ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸಂತೋಷ್ ಕುಮಾರ್, ಪ್ರಾಂಶುಪಾಲರು ಸರ್ಕಾರಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಕಾಲೇಜ್, ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಉಪನ್ಯಾಸಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದಂಥ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಭಾಗವಹಿಸಿದ್ದಕ್ಕಾಗಿ